ಎಲ್ರಿಗೂ ನಮಸ್ಕಾರ. ಯಾರ ಜೀವನದಲ್ಲಿ ಸಮಸ್ಯೆಗಳಿಲ್ಲ, ಎಷ್ಟೇ ಪ್ರಯತ್ನ ಪಟ್ಟರೂ ಅಡೆತಡೆಗಳಿಂದ ಹೊರಗಡೆ ಬರೋದು ತುಂಬಾ ಕಷ್ಟ. ಆದರೆ ಈ ಕಷ್ಟಗಳಿಗೆ ಒಂದು ಪರಿಹಾರ ಇದೆ. ಏನಪ್ಪ ಅಂತಂದರೆ ಸಂಕಷ್ಟಹರ ಚತುರ್ಥಿ. ಸೊ ಎಲ್ರಿಗೂ ಗೊತ್ತಿದೆ, ನಾಳೆ ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂಥೇಳಿ. ಸೊ ಯಾರು ಗಣೇಶನನ್ನು ಚತುರ್ಥಿ ದಿವಸ ಪೂಜೆ ಮಾಡಿ ಉಪವಾಸ ಮಾಡ್ತಾರೋ ಅವರಿಗೆ ಅವರಲ್ಲಿ ಇರುವಂತಹ ಕಷ್ಟಗಳು ನಿವಾರಣೆ ಆಗ್ತವೆ ಅಂಥೇಳಿ ನಾವು ಕೇಳಿದ್ದೀವಿ. ಹಾಗಾದರೆ ಬನ್ನಿ ನೋಡೋಣ ಹೇಗೆ ಸಂಕಷ್ಟಹರ ಚತುರ್ಥಿನ ಮಾಡೋದು ಅಂಥೇಳಿ. ಸೊ ನಾಳೆ ಮೇ 5 ಅಂಗಾರಕ ಸಂಕಷ್ಟ ಚತುರ್ಥಿ, ಅದು ಮಂಗಳವಾರ ಬಂದಿದೆ. ಸೊ ನಮ್ಮ ಹಿಂದಿನವರು ತುಂಬ ಜನ ಹೇಳಿದ್ದಾರೆ, ಹಾಗೆ ನಾವು ಓದಿದ್ದೀವಿ ಕೂಡ. ಒಂದು ಮಂಗಳವಾರ ಬರುವಂತಹ ಸಂಕಷ್ಟಿ ಮಾಡೋದು 21 ಸಂಕಷ್ಟಹರ ಚತುರ್ಥಿನ ಮಾಡಿದ್ದಕ್ಕೆ ಸಮ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಹಾಗೆ ನಾಳೆ ನಾವು ಬೆಳಗ್ಗೆ ಬೇಗ ಎದ್ದು ಮನೆ ಮತ್ತು ಪೂಜಾ ಸ್ಥಳವನ್ನು ಪೂರ್ತಿಯಾಗಿ ಸ್ವಚ್ಛಗೊಳಿಸ್ಕೊಂಡು ಒಂದು ಸಂಕಲ್ಪ ಮಾಡ್ಕೋಬೇಕು. ಚತುರ್ಥಿ ಇರೋದರಿಂದ ನಾನು ಉಪವಾಸ ಮಾಡ್ತೀನಿ ಮತ್ತು ವ್ರತವನ್ನು ಮಾಡ್ತೀನಿ ಅಂಥೇಳಿ ನಾವು ಸಂಕಲ್ಪವನ್ನು ಮಾಡ್ಕೋಬೇಕು. ಇದಾದಮೇಲೆ ಪೂಜೆಗೆ ತಯಾರಿಯನ್ನು ಮಾಡ್ಕೋಬೇಕು. ಹೂವು, ಹಣ್ಣು, ಗಣೇಶನಿಗೆ ಇಷ್ಟವಾಗಿರುವಂತಹ ಮೋದಕ ಆಗಲಿ ಕಡುಬಾಗಲಿ ಇಡಬೇಕು. ಜೊತೆಗೆ ಪೂಜೆಯನ್ನು ಮಾಡಿ ಅಗರಬತ್ತಿ ಹಚ್ಚೋದು ಒಂದು ವಾಡಿಕೆ. ಜೊತೆಗೆ ಉಪವಾಸಕ್ಕೆ ಸಂಕಲ್ಪ. ಸೊ 3 ಥರದ ಉಪವಾಸ ಇರುತ್ತೆ. ಒಂದು ನಿರ್ಜಲ ಉಪವಾಸ, ಅಂದರೆ ಹಣ್ಣು ನೀರು ಏನೂ ತಗೊಳ್ಳದೆ ಮಾಡುವಂತಹ ಉಪವಾಸ. 2ನೇ ಥರದ ಉಪವಾಸ ಬಂದು ಹಾಲು ಮತ್ತು ಹಣ್ಣನ್ನು ಸ್ವೀಕರಿಸೋದು, 2ನೇ ಥರದ ಉಪವಾಸ. 3ನೇ ಥರದ ಉಪವಾಸ ಲಘು ಆಹಾರ ಅಥವಾ ಸಾತ್ವಿಕ ಆಹಾರವನ್ನು ಒಂದು ಟೈಮ್ ತಿನ್ಬೋದು ಅಂಥೇಳಿ. ಸೊ ಆದರೆ ಈ ಥರದ ಸಾತ್ವಿಕ ಆಹಾರಕ್ಕೆ ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಉಪಯೋಗಿಸಬಾರ್ದು. ಇದು ಸಂಕಷ್ಟಹರ ಚತುರ್ಥಿಯ ವ್ರತ ಮತ್ತು ಉಪವಾಸವನ್ನು ಮಾಡುವಂಥದ್ದು. ಜೊತೆಗೆ ಪೂಜೆ ಮಾಡಿದ ಮೇಲೆ ನಾವು ಓಂ ಗಣಪತಯೇ ನಮಃ ಅಂಥೇಳಿ 21 ಸಾರಿ ಹೇಳಬೇಕು. ಜೊತೆಗೆ ಗರಿಕೆಯನ್ನು 21 ಗರಿಕೆಯನ್ನು ನಾವು ಗಣೇಶನಿಗೆ ಅರ್ಪಿಸಬೇಕು. ಇದು ಸಂಕಷ್ಟಹರ ಚತುರ್ಥಿ ದಿವಸ ನಾವು ಬೇಕಾಗಿರುವಂತಹ ಕೆಲಸ. ಸೊ ಪೌರಾಣಿಕ ಹಿನ್ನೆಲೆಯನ್ನು ನೋಡೋದಾದರೆ ಯಾಕೆ ಚತುರ್ಥಿ ದಿವಸ ಮಾಡಬೇಕು ಅಂತ ಅಂದರೆ, ಮೊದಲನೇದಾಗಿ ದೇವಾನುದೇವತೆಗಳು ಅವರಿಗೆ ಸಂಕಷ್ಟಗಳು ಬಂದಾಗ, ತುಂಬ ಕಷ್ಟಗಳು ಇದ್ದಾಗ ಶಿವನನ್ನು ಹೋಗಿ ಕೇಳಿದಾಗ, ನಾವು ಏನನ್ನು ಮಾಡಿದರೆ ನಮಗೆ ಈ ಸಂಕಷ್ಟಗಳು ತೀರುತ್ತೆ ಅಂತ ಕೇಳಿದಾಗ ಶಿವ ಹೇಳ್ತಾರಂತೆ, ಗಣೇಶನನ್ನು ಪೂಜೆ ಮಾಡಿ ಉಪವಾಸ ಮಾಡಿ ಚತುರ್ಥಿ ದಿವಸ ನಿಮಗೆ ಒಳ್ಳೆಯದಾಗುತ್ತೆ ಅಂತ. ಸೊ ಅಲ್ಲಿಂದ ಸಂಕಷ್ಟಹರ ಚತುರ್ಥಿ ವಾಡಿಕೆಗೆ ಬಂದಿರೋದು. ಅದೇ ಥರ ಇನ್ನೊಂದು ಪೌರಾಣಿಕ ಕತೆ ಎಲ್ರಿಗೂ ಗೊತ್ತಿರೋದು. ಸೊ ಗಣೇಶ ಒಬ್ಬ ಭಕ್ತನ ಮನೆಗೆ ಹೋಗಿ ಮೋದಕಗಳನ್ನು ತಿನ್ಕೊಂಡು ಬರುವಾಗ ಅವನ ಹೊಟ್ಟೆ ಫುಲ್ ಆಗಿರುತ್ತಂತೆ. ಸೊ ಅವನ ವಾಹನ ಇಲಿಯ ಮೇಲೆ ಕೂತು ಬರುವಾಗ ಇಲಿ ದಾರಿಯಲ್ಲಿ ಹೋಗ್ತಾ ಇರೋಂತಹ ಒಂದು ಹಾವನ್ನು ನೋಡಿ ಹೆದರ್ಕೊಂಡು ಜಿಗಿದು ಬಿಡುತ್ತಂತೆ. ಸೊ ಜಿಗ್ದಾಗ ಏನಾಗುತ್ತೆ, ಗಣೇಶ ಕೆಳಗಡೆ ಬಿದ್ದುಬಿಡ್ತಾನಂತೆ. ಬಿದ್ದು ಅವನ ಹೊಟ್ಟೆ ಸ್ವಲ್ಪ ಓಪನ್ ಆಗುತ್ತಂತೆ. ಸೊ ಓಪನ್ ಆದಾಗ ಗಣೇಶ ಅದೇ ಹಾವನ್ನು ತಗೊಂಡು ಹೊಟ್ಟೆಗೆ ಕಟ್ಕೋತಾನಂತೆ. ಇದನ್ನು ನೋಡಿದಂತಹ ಚಂದ್ರ ತುಂಬ ಜೋರಾಗಿ ನಗೋಕ್ಕೆ ಶುರು ಮಾಡ್ತಾನಂತೆ. ಸೊ ಅದನ್ನು ನೋಡಿ ಗಣೇಶನಿಗೆ ತುಂಬ ಕೋಪ ಬರುತ್ತಂತೆ. ಕೋಪ ಬಂದಾಗ ಗಣೇಶ ಚಂದ್ರನಿಗೆ ಶಾಪ ಕೊಡ್ತಾನಂತೆ. ಚತುರ್ಥಿ ದಿವಸ ನಿನ್ನನ್ನು ಯಾರು ನೋಡ್ತಾರೋ ಅವರಿಗೆ ಸುಮ್ಮನೆ ಹಾಗೆ ಇದ್ದರೂ ಕೂಡ ಅವರಿಗೆ ಅಪಮಾನ ಅನ್ನೋದು ಬರುತ್ತೆ, ಅವ್ರು ಏನೂ ಮಾಡದೇ ಇದ್ದರೂ ಕೂಡ ಅವ್ರ ಮೇಲೆ ಅಪಮಾನ ಬರುತ್ತೆ ಅಂಥೇಳಿ ಹೇಳ್ತಾನಂತೆ. ಸೊ ಇದನ್ನು ಕೇಳಿಸ್ಕೊಂಡಂತಹ ಚಂದ್ರನಿಗೆ ಅವ್ನು ಮಾಡಿದ ತಪ್ಪು ಅವನಿಗೆ ಅರಿವಾಗುತ್ತಂತೆ. ಸೊ ಅರಿವಾದ ಮೇಲೆ ಗಣೇಶನನ್ನು ಕ್ಷಮಿಸು ಅಂತ ಕೇಳಿದಾಗ ಗಣೇಶ ಹೇಳ್ತಾನಂತೆ, ಪೂರ್ತಿಯಾದಂತಹ ಶಾಪವನ್ನು ನಾನು ವಾಪಸ್ ತಗೊಳ್ಳೋದಕ್ಕೆ ಆಗೋದಿಲ್ಲ, ಆದರೆ ಈ ಚತುರ್ಥಿ ದಿವಸ ಪೂರ್ತಿ ಚಂದ್ರ ಅಲ್ಲದೆ ಸ್ವಲ್ಪ ಚಂದ್ರ ಕಾಣಿಸ್ಕೊಳ್ಳುತ್ತೆ, ಅದನ್ನು ನೋಡಿದರೆ ದೋಷ ಬರುತ್ತೆ. ಆದರೆ ಅದೇ ದಿವಸ ಯಾರು ನನ್ನನ್ನು ಪೂಜೆ ಮಾಡ್ತಾರೋ ಅವರಿಗೆ ಆ ಸಂಕಷ್ಟ ದೂರ ಆಗುತ್ತೆ ಅಂಥೇಳಿ ಗಣೇಶ ಚಂದ್ರನಿಗೆ ಹೇಳ್ತಾರಂತೆ. ಹಾಗಾಗಿನೇ ಗಣೇಶನ ಹಬ್ಬದ ದಿವಸ ಚಂದ್ರನನ್ನು ನೋಡಿದರೆ ಅಪಮಾನ ಬರುತ್ತೆ ಅಂತ ಹೇಳ್ತಾರೆ. ಅದೇ ಥರ ಸಂಕಷ್ಟ ಚತುರ್ಥಿ ದಿವಸ ನಾವು ಉಪವಾಸವನ್ನು ಮುರಿಬೇಕು ಅಂತ ಅಂದರೆ ಚಂದ್ರನನ್ನು ನೋಡಿ ಅವನಿಗೆ ನೀರು ಕೊಟ್ಟೇ ಉಪವಾಸ ಮುರಿಬೇಕಾಗತ್ತೆ. ಇದು ಗಣೇಶನ ಸಂಕಷ್ಟ ಚತುರ್ಥಿಗಿರುವಂತಹ ಪೌರಾಣಿಕ ಹಿನ್ನೆಲೆ. ಸೊ ನಾಳೆ ಇದು ಬಂದಿರೋದ್ರಿಂದ ಯಾರಾದರೂ ಅಂಗಾರಕ ಸಂಕಷ್ಟಿ ಮಾಡೋರಿದ್ದರೆ ನೀವು ಕಮೆಂಟ್ ಮಾಡ್ಬೋದು, ನಾಳೆ ನೀವು ಮಾಡ್ತಾ ಇದ್ದೀರಾ ಅಂಥೇಳಿ. ಸೊ ಒಂದು ಅಂಗಾರಾಷ್ಟಕ ಚತುರ್ಥಿನ ಮಾಡೋದು 21 ಸಂಕಷ್ಟ ಚತುರ್ಥಿಗೆ ಸಮ ಅಂತ
ಹೇಳ್ತಾರೆ. ಇದರಿಂದ ನಮ್ಮ ಮತ್ತು ನಿಮ್ಮೆಲ್ಲರ ಸಂಕಷ್ಟಗಳು ದೂರ ಆಗಲಿ ಅಂತ ನಾನು ಗಣೇಶನಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು.